ರಾಮನಗರದಲ್ಲಿ ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜನ ಅದನ್ನ ಇಸ್ಕೊಳ್ಳೋದಕ್ಕೆ ಮುಗಿಬಿದ್ದಿರುವಂತಹ ಘಟನೆ ನಡೆದಿದೆ. ಈ ವೇಳೆ ವೃದ್ಧನಿಗೆ ಗಾಯ ಆಗಿದೆ. ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಮನಗರದಲ್ಲಿ ಜನ ಅದನ್ನ ಇಸ್ಕೊಳ್ಳೋದಕ್ಕೆ ನುಗ್ಗಲಲ್ಲಿ ಮುಂದೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ವೃದ್ಧನಿಗೆ ಗಾಯ ಆಗಿರುವಂತ ಘಟನೆ ನಡೆದಿದೆ. ನೋಡಿ, ಅಲ್ಲಿ ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅನೇಕರು ಅಲ್ಲಿ ಅದನ್ನ ಇಸ್ಕೊಳ್ಬೇಕು ಅಂತೇಳಿ ನುಗ್ಗಲು ಮುಗಿಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ವೃದ್ಧನಿಗೆ ಗಾಯ ಆಗಿದೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗಿದೆ. ಬಟ್ ಈಗ ಸರಿಯಾದಂತ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅದನ್ನ ಇಸ್ಕೊಳಕ್ ಹೋದಂಥ ಸಂದರ್ಭದಲ್ಲಿ ಇದೇ ವೃದ್ಧ, ನಾವು ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದೀವಲ್ಲ, ಅವ್ರಿಗೆ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ರಾಜು, ಗಿಫ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ತರ ನುಗ್ಗಲ್ಲಿ ಅದರಲ್ಲಿ ಮಕ್ಳು ಇರ್ತಾರೋ ದೊಡ್ಡವರು ಇರ್ತಾರೋ ಏನು ನೋಡದೆ ಇಸ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಗಾಯ ಆಗಿದೆ. ಅವ್ರ ಪರಿಸ್ಥಿತಿ ಹೇಗಿದೆ? ಪ್ರಭುದೇವ್, ಸಹಜವಾಗಿ ಏನು APCMC ಅಂದ್ರೆ ಏನು ಸ್ಥಳೀಯ ವ್ಯವಸ್ಥಾಪನ ಸಹಾಯ ಕಚೇರಿಗಳಲ್ಲಿ ಒಂದು ಸದಸ್ಯತ್ವ ಯಾರು ತಗೊಂಡಿರ್ತಾರೆ ಅವ್ರಿಗೆ ಒಂದು ಸಾಮಾನ್ಯ ಸಭೆಯನ್ನ ಏರ್ಪಡಿಸೋದು ಒಂದು ವಾಡಿಕೆ. ಅದರಂತೆ ನಿನ್ನೆ ಕೂಡ ಮಾಗಡಿ ತಾಲೂಕಿನ ಸಹಾಯೋತ್ಪನ್ನ ಕಚೇರಿಯಲ್ಲೂ ಕೂಡ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು. ಈ ವೇಳೆ ಬಂದಂತ ಸದಸ್ಯರಿಗೆ ಒಂದು ನೆನಪಿನ ಕಾಣಿಕೆ ಅಂತ ಏನು ಸದಸ್ಯತ್ವವನ್ನು ಮಾತ್ರ ಯಾರು ತಗೊಂಡಿರ್ತಾರೆ ಅವರಿಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ರು. ಆ ವೇಳೆ ಕೊಡುವಂತ ಸಂದರ್ಭದಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಅವರು ಮಾಡಿಲ್ಲ ಕಾರಣದಿಂದಾಗಿ ಜನರು ತಮ್ಮ ಗಿಫ್ಟ್ ಅನ್ನ ಪಡೆಯೋದಕ್ಕೆ ನೂಕುನುಗ್ಗನ್ನ ಮಾಡಿದರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಬ್ರು ಹಿರಿಯರು ಅಂದ್ರೆ ಒಬ್ರು ವೃದ್ಧರು ಕೂಡ ಆ ಸದಸ್ಯತ್ವದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈ ಕಚೇರಿಯಲ್ಲಿ ಬಂದಂತ ಗಿಫ್ಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಏನು ಕೆಳಕ್ಕೆ ಬಿದ್ದಿದ್ದಾರೆ. ಕೆಳಕ್ಕೆ ಬಿದ್ದಂತ ಪರಿಣಾಮವಾಗಿ ಅವ್ರಿಗೆ ಏನು ಗೋಡೆ ತಗಲಿ ಬಲವಾದ ಪೆಟ್ಟು ಬಿದ್ದ ಪರಿಣಾಮವಾಗಿ ಅವ್ರಿಗೆ ಸ್ವಲ್ಪ ರಕ್ತಸ್ರಾವ ಆಗಿರುವಂತದ್ದು. ಸದ್ಯ ಕೂಡಲೇ ಅವರನ್ನ ಏನು ಸ್ಥಳೀಯ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರೆ ಒಂದು ಭಾಗವಾಗಿ. ಆದ್ರೆ ಇನ್ನೊಂದು ಕಡೆ ಈ ರೀತಿಯ ಒಂದು ಸಭೆ ಸಮಾರಂಭಗಳನ್ನ ಮಾಡ್ಬೇಕು ಅಂತ ಕೂಡ ಏನು ಸರ್ಕಾರ ಬಹಳ ಒಂದು ದೊಡ್ಡ ಸಭೆ ಸಮಾರಂಭಗಳಿಗೆ ಕಾನೂನನ್ನ ಪರಿಪಾಲನೆ ಮಾಡ್ಬೇಕು ಅಂತ ಒಂದು ಮಾರ್ಗಸೂಚಿಗಳನ್ನು ಹೊರಟಿದ್ದಾರೆ. ಅದರಂತೆ ಈ ಒಂದು ಸಣ್ಣ ಒಂದು ಸಾಮಾನ್ಯ ಸಭೆಗಳು ಈ ರೀತಿಯಲ್ಲೂ ಕೂಡ ಸ್ಥಳೀಯ ಒಂದು ತಾಲೂಕು ಆಡಳಿತ ಕೂಡ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗಿತ್ತು. ಆದ್ರೆ ನಿನ್ನೆ ಈ ಒಂದು ಸಂದರ್ಭದಲ್ಲಿ ಆಗಿರುವಂತ ಘಟನೆ ನೋಡಿದ್ರೆ ಒಂದು ವೇಳೆ ಏನು ಹೆಚ್ಚಿನ ಜನಸಂಖ್ಯೆ ಏನಾದ್ರು ಪಬ್ಲಿಕ್ ಏನಾದ್ರು ಅಲ್ಲಿ ಬಂದಿದ್ದಾಗಿದೆ ಬಹಳ ದೊಡ್ಡ ಪರಿಣಾಮವನ್ನೇ ಬೀರ್ತಿತ್ತು ಅನ್ನೋದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಆದ್ರೆ ಈಗ ಆ ಒಂದು ಅಧಿಕಾರಿಗಳು ಯಾರಿದ್ದಾರೆ ಮತ್ತು ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಅಂದ್ರೆ ಸಭೆಗಳನ್ನ ಮಾಡ್ಬೇಕಾದ್ರೆ ಪೂರ್ವಯೋಜಿತವಾಗಿ ಎಲ್ಲಾ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸಬೇಕಾಗಿತ್ತು. ಆದ್ರೆ ಇಲ್ಲಿ ತಮ್ಮ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇರುವಂತದ್ದು. ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.